ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರಾ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಸ್, ಟಾಕ್ಸಿಕ್ ಏನಾದರೂ ಪೋಸ್ಟ್ಪೋನ್ ಆಗ್ತಾ ಇದೆಯಾ? ಯಾಕಂದ್ರೆ ಟಾಕ್ಸಿಕ್ ಯಾವುದು ಅಪ್ಡೇಟ್ ಬರ್ತಾ ಇಲ್ಲ. ಮತ್ತು ಧುರಂಧರ್ 2 ಟೀಸರ್ ಕೂಡ ಬಂದಿದೆ. ಮತ್ತು ಟಾಕ್ಸಿಕ್ ರಿಲೀಸ್ ಆಗಕ್ಕಿಂತ ಮುಂಚೆನೆ ಬಹಳಷ್ಟು ರೆಕಾರ್ಡ್ ಅನ್ನು ಮಾಡಿದೆ. ಏನೇನು ಅಂತ ಎಲ್ಲ ಹೇಳ್ತೀನಿ ನಿಮಗೆ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಟಾಕ್ಸಿಕ್ 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 ಏನ್ ಗುರು, ಒಂದು ಜನವರಿ 8ರಂದು ಒಂದು ಇಂಟ್ರೊಡಕ್ಷನ್ ಟು ರಾಯ ಅಂತ ಹೇಳಿ ಒಂದು ವಿಡಿಯೋ ಬಿಟ್ರು. ಅದಾದ ನಂತರ ಚಿತ್ರತಂಡ ಫುಲ್ ಸೈಲೆಂಟ್ ಆಗೋಯ್ತು. ಮತ್ತೇನು ಅಪ್ಡೇಟ್ ಬರಲಿಲ್ಲ, ಮತ್ತು ಪೋಸ್ಟರ್ ಬರಲಿಲ್ಲ, ಮತ್ತು ಏನು ವಿಡಿಯೋ ಕಂಟೆಂಟ್ ಏನು ಬರಲಿಲ್ಲ. ಅದಕ್ಕಾಗಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಏನಾದರೂ ಪೋಸ್ಟ್ಪೋನ್ ಆಗ್ತಾ ಇದೆಯಾ, ಯಾಕಂದ್ರೆ ಏನು ಅಪ್ಡೇಟೇ ಬರ್ತಾ ಇಲ್ಲ. ಆ ಕಡೆ ಒಂದ್ ಕಡೆ ನೋಡಿದ್ರೆ ಧುರಂಧರ್ 2 ಪೋಸ್ಟರ್ ಬಿಡ್ತಾ ಇದ್ದಾರೆ, ಮತ್ತು ಧುರಂಧರ್ 2 ರಿವೆಂಜ್ ಅಂತೇಳಿ ಒಂದು ಟೀಸರ್ ಕೂಡ ಬಿಟ್ರು. ನನಗೆ ಟೀಸರ್ ಅಷ್ಟೇನು ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅದೇ ಧುರಂಧರ್ 1 ಪೋಸ್ಟ್ ಕ್ರೆಡಿಟ್ ಸೀನ್ ಹಾಕಿ ಮತ್ತು ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಚೇಂಜ್ ಮಾಡಿದ್ದಾರೆ. ಟೀಸರ್ ಅಂತೂ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸಿನಿಮಾ ಚೆನ್ನಾಗಿದೆ. ಧುರಂಧರ್ 3 hours 25 minutes ಇದ್ರೂ ಕೂಡ ಬೋರ್ ಆಗಂಗಿಲ್ಲ. ಫಿಲ್ಮ್ ಚೆನ್ನಾಗಿದೆ, ಅದು ಕೂಡ ಮೂವಿ. ಧುರಂಧರ್ 2 ನೆಕ್ಸ್ಟ್ ಲೆವೆಲ್ ಹೈಪ್ ಇದೆ. ಅದಕ್ಕಾಗಿ ಟಾಕ್ಸಿಕ್ ಚಿತ್ರತಂಡ ಬಹಳಷ್ಟು ಗ್ರೌಂಡ್ ಲೆವೆಲ್ ಪ್ರಮೋಷನ್ ಮಾಡಬೇಕಾಗುತ್ತೆ. ಹಿಂಗಾದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಯಶ್ ಸರ್ ಅವರು 4 ವರ್ಷ ಆದ ನಂತರ ಥಿಯೇಟರ್ ಅಲ್ಲಿ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕಾಗಿ ಬಹಳಷ್ಟು ಪ್ರಮೋಷನ್ ಬೇಕಾಗಲಿದೆ. ಯಾಕಂದ್ರೆ ಧುರಂಧರಿಗೆ ಫಸ್ಟ್ ಪಾರ್ಟ್ನ ಒಂದು ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಪಾರ್ಟ್ ನೋಡಿದ್ದಾರೆ ಜನ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಗಬಹುದು ಅಂತೇಳಿ ಬಹಳಷ್ಟು ಜನ ಕ್ಯೂರಿಯಾಸಿಟಿ ಇರುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಗಬಹುದು ಅಂತೇಳಿ. ಅದು ಪ್ರಮೋಷನ್ ಮಾಡಲಿಲ್ಲ ಅಂದ್ರೂ ನಡೀತಿದೆ. ಯಾಕಂದ್ರೆ ಪಾರ್ಟ್ 1 ಆಲ್ರೆಡಿ ಬ್ಲಾಕ್ ಬಾಸ್ಟರ್ ಮತ್ತು ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಗಿದೆ. ಅದಕ್ಕಾಗಿ ಟಾಕ್ಸಿಕ್ ಚಿತ್ರ ಈಗ ಇದೇ ಫಸ್ಟ್, ಇದೇನು ಸೀಕ್ವಲ್ ಅಂತ ಹೇಳುವಲ್ಲ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರೋ ಕಾರಣ ಬಹಳಷ್ಟು ಇದು ಅಪ್ಡೇಟ್ ಅನ್ನು ಅಥವಾ ಪ್ರಮೋಷನ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಕಡೆ ಏನು ಅಪ್ಡೇಟ್ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಕಡೆ IMDb ಒಂದು ಲೀಸ್ಟ್ ಪಟ್ಟಿ ಬಿಟ್ರು ಅವರು, ಟಾಪ್ 10 ಮೂವೀಸ್ ಯಾವುವು ಅಂತೇಳಿ. ಅದರಲ್ಲಿ ಫಸ್ಟ್ ನಂಬರ್ 1 ಸ್ಥಾನದಲ್ಲಿ ಟಾಕ್ಸಿಕ್ ಇದೆ. ಅಂದ್ರೆ ಬಹಳ ಕ್ರೇಜ್ ಇದೆ ಮೂವಿ, ಇಲ್ಲ ಅಂತಲ್ಲ. ಆದರೆ ಪ್ರಮೋಷನ್ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ KVN ಪ್ರೊಡಕ್ಷನ್ ಅವರು ಜನನಾಯಕನ ರಿಲೀಸ್ ಇಶ್ಯೂ ಬಹಳ ದೊಡ್ಡದಾಗಿದೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಅದು ಒಂದು ಕಡೆ. ಆದರೆ KVN ಪ್ರೊಡಕ್ಷನ್ ಅವರು ಇದು ಟಾಕ್ಸಿಕ್ ಚಿತ್ರ ಪ್ರಮೋಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ದೊಡ್ಡ ಫಿಲಿಮ್. ಯಶ್ ಸರ್ ಅವರು ದೊಡ್ಡ ಫಿಲಿಮ್ ಇರುವ ಕಾರಣ ಇದು ಬಹಳಷ್ಟು ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆ ಧುರಂಧರ್ ಇದೆ, ಅದಕ್ಕಾಗಿ ಪ್ರಮೋಷನ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮತ್ತು IMDb ಅಲ್ಲಿ ಸೆಕೆಂಡ್ ನಂಬರ್ ಅಲ್ಲಿ ಧುರಂಧರ್ 2 ಇದೆ. ನೋಡಿ, ಇಲ್ಲೇ ಗೊತ್ತಾಗುತ್ತೆ ಯಾವ ಮೂವಿ ಬಹಳ ಹೈಪ್ ಇದೆ ಅಂತೇಳಿ. ಇನ್ನೇನು ಟಾಕ್ಸಿಕ್ ರಿಲೀಸ್ಗೆ ಬಹಳ ಟೈಮ್ ಇಲ್ಲ. 1 month 15 days ಏನೇ ಇರ್ಬೋದು. ಇವಾಗ ಪ್ರಮೋಷನ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಯಾವಾಗುತ್ತೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಯಶ್ ಸರ್ ಮತ್ತು KVN ಪ್ರೊಡಕ್ಷನ್ ಸಂಸ್ಥೆಯವರು ಈ ಚಿತ್ರದ ಇದು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು. ಬಹಳಷ್ಟು ಇವ್ರ ಕಡೆ ಕಂಟೆಂಟ್ ಇದಾವೆ. ಅಂದ್ರೆ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ಒಂಥರ, ಈಗ ಹೇಗೆ ಇಂಟ್ರೊಡಕ್ಷನ್ ಟು ರಾಯ್ ಅಂತೇಳಿ ಯಶ್ ಸರ್ ಅವ್ರದ್ದು ಒಂಥರ ವಿಡಿಯೋ ಬಿಟ್ಟಿದ್ರು ಇಂಟ್ರೊಡಕ್ಷನ್ ಆಗಿ. ಅದೇ ತರ ಎಲ್ಲ ಕ್ಯಾರೆಕ್ಟರ್ ಅಂದ್ರೆ ಇದು ನಯನತಾರಾ ಅವ್ರದ್ದು, ಮತ್ತು ಹುಮಾ ಖುರೇಶಿ ಅವ್ರದ್ದು, ಮತ್ತು ಕ್ಯಾರಾ ಅಡ್ವಾಣಿ ಅವ್ರದ್ದು, ಮತ್ತು ಬಹಳಷ್ಟು ಇದರಲ್ಲಿ ಆ ತರ ಒಂದು ವಿಡಿಯೋ ಕಂಟೆಂಟ್ ಇದಾವೆ ಇವ್ರ ಕಡೆ. ಆದ್ರೆ ರಿಲೀಸ್ ಮಾಡ್ತಾ ಇಲ್ಲ. ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಒಳಗೆ ಇನ್ಸೈಡ್ ರಿಪೋರ್ಟ್ಸ್ನ ಪ್ರಕಾರ ಏನು ನಡೀತಾ ಇದೆ ಅಂತೇಳಿ ಗೊತ್ತಿಲ್ಲ. ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ರೂಮರ್ಸ್ ಬರ್ತಾ ಇದೆ. ಒಂದ್ ಕಡೆ ಧುರಂಧರ್ 2 ಏನಾದ್ರು ಅಪ್ಡೇಟ್ ಬರಲಿಲ್ಲ ಅಂದ್ರೆ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತೇಳಿ ನ್ಯೂಸ್ ಬರುತ್ತೆ. ಟಾಕ್ಸಿಕ್ ಏನಾದ್ರು ಅಪ್ಡೇಟ್ ಅಥವಾ ಪೋಸ್ಟರ್ ಮತ್ತೆ ಏನು ಬರಲಿಲ್ಲ ಅಂದ್ರೆ ಅದು ಪೋಸ್ಟ್ಪೋನ್ ಆಗ್ಬೋದಾ ಅಂತೇಳಿ ಬರ್ತಾ ಇದೆ ರಿಪೋರ್ಟ್ಸ್. ಇದು ಯಾವಾಗ ಇಬ್ರು ಚಿತ್ರತಂಡವು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಿಲ್ಲ ಅಲ್ಲಿವರೆಗೂ ಯಾವ ಮೂವಿ ಪೋಸ್ಟ್ಪೋನ್ ಆಗ್ತಾ ಇದೆ ಮತ್ತು ಯಾವ ಮೂವಿ ಬರ್ತಾ ಇದೆ ಅಂತೇಳಿ ಹೇಳಕ್ಕಾಗಲ್ಲ. ನೋಡೋಣ ಇವರು ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಧುರಂಧರ್ 2 ದೊಡ್ಡ ಸಿನಿಮಾ ಆಗಿದೆ. ಧುರಂಧರ್ ಸ್ಟಾರ್ಟಿಂಗಲ್ಲಿ ಏನು ಅಷ್ಟು ಹೈಪ್ ಇದ್ದಿದ್ದಿಲ್ಲ, ಆದರೆ ಆಮೇಲೆ ಭಾಳಷ್ಟು ಹೈಪ್ ಆಗಿದೆ ಈ ಸಿನಿಮಾ. ಫಸ್ಟ್ ಡೇ ಒಂದು ಪ್ರೆಡಿಕ್ಷನ್ ಪ್ರಕಾರ
60 to 70 crore ನೆಟ್ ಕಲೆಕ್ಷನ್ ಹೊಡೆಯಬಹುದು ಫಸ್ಟ್ ಡೇ. ಅದರಲ್ಲಿ ಇದು ಕೂಡ 5 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಧುರಂಧರ್ 2. ಹಿಂದಿ ಜೊತೆಗೆ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಮತ್ತು ಒಂದು ದೊಡ್ಡ ಕಾಂಪಿಟೇಷನ್ ಅಂತೂ ಭಾಳ ಸ್ಟ್ರಾಂಗ್ ಇದೆ. ಹೀಗಾದ್ರೆ ನಡೆಯಂಗಿಲ್ಲ. ನೋಡೋಣ ಟಾಕ್ಸಿಕ್ ಚಿತ್ರತಂಡ ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡುತ್ತೆ ಅಂತೇಳಿ. ಒಂದು ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಇದೇ ತಿಂಗಳು 15 ಅಥವಾ 16 ನಂತರ ಇದು ಏನಾರ ಒಂದು ಅಪ್ಡೇಟ್ ಬರ್ಬೋದು ಅಂತೇಳಿ ಒಂದು ನ್ಯೂಸ್ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಪೋಸ್ಟ್ಪೋನ್ ಅಂತೂ ಆಗಲ್ಲ, ಯಾಕಂದರೆ ಯಶ್ ಸರ್ ಅವರು ಈ ಚಿತ್ರ ಲಾಸ್ಟ್ ಇಯರ್ ಅಂದರೆ 2025 ಏಪ್ರಿಲ್ 10ರಂದು ಬಿಡುಗಡೆ ಆಗಬೇಕಿತ್ತು. ಅಲ್ಲಿಂದ ಡೈರೆಕ್ಟ್ ಈ ವರ್ಷ 19th ಮಾರ್ಚನ್ನು ಅವರು ಲಾಕ್ ಮಾಡಿದ್ದಾರೆ ಡೇಟ್. ಬಹಳಷ್ಟು ಯೋಚನೆ ಮಾಡಿ ಯಶ್ ಸರ್ ಮತ್ತು KVN ಪ್ರೊಡಕ್ಷನ್ ಹೌಸ್ ಬಹಳಷ್ಟು ಯೋಚನೆ ಮಾಡಿ ಈ ಡೇಟನ್ನು ಲಾಕ್ ಮಾಡಿದೆ. ಪೋಸ್ಟ್ಪೋನ್ ಅಂತೂ ಆಗಲ್ಲ, ಯಾಕಂದರೆ ಯಶ್ ಅವರ ನೆಕ್ಸ್ಟ್ ಫಿಲಿಮ್ ಮತ್ತು ರಾಮಾಯಣ ಬಿಡುಗಡೆ ಆಗುತ್ತೆ ಮತ್ತು ನವೆಂಬರಲ್ಲಿ. ಅದಕ್ಕೆ ಮತ್ತೆ ಇದಾಗುತ್ತೆ, ಮತ್ತು ಸ್ಲಾಟ್ ಕೂಡ ಖಾಲಿ ಇಲ್ಲ. ಮತ್ತು ಮಾರ್ಚ್ ಬಿಟ್ಟರೆ ಮತ್ತು ಬ್ಯಾಕ್ ಟು ಬ್ಯಾಕ್ ಮತ್ತು ಇದು ಸಲ್ಮಾನ್ ಖಾನ್ ಅವರ ಬ್ಯಾಟಲ್ ಆಫ್ ಗಲ್ವಾನ್ ಇದೆ. ಮತ್ತು ಜನನಾಯಕನ ಏನು ರಿಲೀಸ್ ಆಗಿಲ್ಲ ಅಂದರೆ ಅದು ಮೇ ಜೂನಲ್ಲಿ ರಿಲೀಸ್ ಆಗುತ್ತೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಈ ಥರ ದೊಡ್ಡ ಅಪ್ಡೇಟ್ ಇದು ಚಿತ್ರ ಬರುತ್ತೆ. ಅಲ್ಲಿ ರಿಲೀಸ್ ಮಾಡೋಕ್ಕೆ ಸ್ಲಾಟ್ ಇಲ್ಲ. 19th ಮಾರ್ಚ್ ಈಸ್ ಎ ಗುಡ್ ಡೇಟ್. ಓಕೆ, ಇವತ್ತು ಇಷ್ಟು ವಿಡಿಯೋ. ನಾನು ಮತ್ತು ಇದೇ ಥರ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಗುಡ್ ಬಾಯ್ ಮತ್ತು ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ.